ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪಂಚರಾಜ್ಯ ಚುನಾವಣೆಯ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರಾ ಅಥವಾ ಸಿಎಂ ಚೇರ್ ಅನ್ನ ಬಿಟ್ಟು ಕೊಟ್ಟು ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸಿಎಂ ಬಣದಿಂದಲೇ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಚರ್ಚೆ ಶುರುವಾಗಿದೆ. ಸಿಎಂ ಬಣದ ಸಚಿವರೊಬ್ಬರಿಂದ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿದೆಯಂತೆ. ಈ ಸಂದರ್ಭದಲ್ಲಿ ಯಾಕೆ ಈ ಚರ್ಚೆ ಬಂತು ಅನ್ನುವಂಥದ್ದು ಪ್ರಶ್ನೆ. ಸಿಎಂ ಆಪ್ತರ ನಡೆ, ಆ ನಡೆಯ ಹಿಂದೆ ಭಾರೀ ತಂತ್ರಗಾರಿಕೆ ಇದೆಯಾ? ಚರ್ಚೆ ಜೀವಂತವಾಗಿದ್ದಷ್ಟು ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಯಾಗತ್ತಾ? ಸಿಎಂ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ತಂತ್ರಗಾರಿಕೆ. ಪವರ್ ಶೇರಿಂಗ್ ಅಂತ ಯಾವಾಗಲೂ ಚರ್ಚೆಯಲ್ಲಿದ್ರೆ ನಮ್ಮ ಚೇರ್ ಗಟ್ಟಿಯಾಗಿರುತ್ತೆ. ನಾವು ಸೈಲೆಂಟ್ ಆದ್ರೆ ನಮ್ಮ ಅಪೋಸಿಟ್ ಇರೋರು ಏನಾದ್ರೂ ತಂತ್ರಗಾರಿಕೆ ಮಾಡಿ ಚೇರ್ ಅನ್ನ ಅಲ್ಲಾಡಿಸ್ಬಿಡ್ತಾರೆ ಅಥವಾ ನಮ್ಮಿಂದ ಕಿತ್ಕೊಂಡ್ಬಿಡ್ತಾರೆ ಎನ್ನುವಂತ ತಂತ್ರಗಾರಿಕೆಯ ಇದು. ಸಂಪುಟ ಪುನರ್ರಚನೆ ಲೆಕ್ಕಾಚಾರದಲ್ಲಿ ಸಿಎಂ ಬಣ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಚರ್ಚೆ ಆಗ್ತಾ ಇರೋದೇನಂತಂದ್ರೆ ಅದು ಸಿಎಂ ಬಣದಲ್ಲಿರುವಂತ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಮಾತಾಡಿದಾರಂತೆ. ಈ ರೀತಿ ಪಂಚರಾಜ್ಯ ಚುನಾವಣೆ ಆದ ನಂತರ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರೆ, ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ತಾರೆ ಅನ್ನೋ ರೀತಿಯ ಚರ್ಚೆಗಳು ಆಗ್ತಾ ಇದೆಯಂತೆ. ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಇದು? ಈಗ ಎಲ್ಲವೂ ಕೂಡ ತಣ್ಣಗಿದ್ದಾಗ ಮತ್ತೆ ದಿಢೀರಂತ ಈ ಚರ್ಚೆ ಆಗೋದಕ್ಕೆ ಕಾರಣ ಏನು? ಅಲ್ಲಿ ಸಿಗುವಂತಹ ಉತ್ತರ ಇದನ್ನ ಜೀವಂತವಾಗಿರಿಸೋದು. ಚೇರ್ ಫೈಟ್ ನ ಜೀವಂತವಾಗಿರಿಸಿದಷ್ಟು ನಮ್ಮ ಚೇರ್ ಸೇಫ್ ಆಗಿರುತ್ತೆ ಅನ್ನುವಂತ ಲೆಕ್ಕಾಚಾರ, ತಂತ್ರಗಾರಿಕೆ ಇದರ ಹಿಂದೆ ಅಡಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಉಪಚುನಾವಣೆ ಪ್ರಚಾರದ ನಡುವೆಯೂ ಕೂಡ ಕೈಪಡೆಯಲ್ಲಿ ಈ ಚರ್ಚೆ ಆಗ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ರಾಜಕಾರಣ ಅನ್ನುವಂಥದ್ದೇ ಹೀಗೆ, ಯಾವಾಗ ಏನ್ ಚರ್ಚೆ ಆಗುತ್ತೆ, ಯಾವ ರೀತಿಯ ಆಯಾಮವನ್ನ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಹೇಳೋದಕ್ಕಾಗಲ್ಲ. ಇವತ್ತು ನೋಡಿ, ಎಲ್ಲರೂ ಕೂಡ ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿ ಇದ್ದಾರೆ. ಇದ್ರ ಮಧ್ಯೆ ನಮ್ಮನ್ನು ಮರಿಬೇಡ್ರಿ ಅನ್ನೋ ರೀತಿ ಚೇರ್ ವಾರ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಈ ರೀತಿ ಮಾತಾಡೋದ್ರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರ. ಈಗ ಯಾಕೆ ಈ ಚರ್ಚೆ ಬಂತು ಅನ್ನುವಂತ ಪ್ರಶ್ನೆಗೆ ಆ ವಿಷಯವನ್ನ ಜೀವಂತವಾಗಿರಿಸೋದು, ಅದರಿಂದ ನಾವೇ ಸೇಫ್ ಅನ್ನುವಂತ ತಂತ್ರಗಾರಿಕೆ ಅಂತೆ. ರಾಜಕೀಯ ಪಡಸಾಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇವೆ. ನೀವಿದನ್ನ ಯಾವ ಆಯಾಮದಿಂದ ನೋಡ್ತೀರಿ? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದನ್ನ? ಶ್ರೀಪಾದ್, ರಾಜಕಾರಣವೇ ಹಾಗೆ. ಒಂದು 4 ಜನ ರಾಜಕಾರಣಿಗಳು ಎಲ್ಲಾದ್ರೂ ಸೇರ್ತಾರೆ ಅಂತಂದ ಹೇಳಿದ್ರೆ ಅಲ್ಲಿ ಸಹಜವಾಗಿ ತಮ್ಮ ಮುಂದಿನ ನಡೆಗಳ ಬಗ್ಗೆ ತಾವು ಹೇಗೆ ಸೇಫ್ ಆಗಿರಬೇಕು ಈ ರಾಜಕಾರಣದಲ್ಲಿ, ಜೊತೆಗೆ ತಮಗಿರುವಂತಹ ಅಧಿಕಾರವನ್ನ ಯಾವ ರೀತಿ ಉಳಿಸಿಕೊಳ್ಳಬೇಕು ಮತ್ತೆ ಅಧಿಕಾರವನ್ನ ಯಾವ ರೀತಿ ಪಡೆಯಬೇಕು ಅನ್ನೋಂತ ಒಂದಷ್ಟು ಸಹಜವಾದಂತ ಚರ್ಚೆಗಳನ್ನ ಮಾಡ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ ಹೇಳಿದ್ರೆ, ಚುನಾವಣೆಗೂ ಮುನ್ನ, ಉಪಚುನಾವಣೆಗಳು ಘೋಷಣೆ ಆಗುವ ಮುನ್ನ ಅಥವಾ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈ ಬಾರಿಯ ಅಧಿವೇಶನ ಇತ್ತು, ಬಜೆಟ್ ಅಧಿವೇಶನ ಇತ್ತು. ಆ ಬಜೆಟ್ ಅಧಿವೇಶನದಲ್ಲಿ ಹೆಚ್ಚು ನಾಯಕತ್ವದ ವಿಚಾರ ಅಷ್ಟು ಚರ್ಚೆಗೆ ಬರಲಿಲ್ಲ. ಯಾಕೆ ಅಂತಂದ ಹೇಳಿದ್ರೆ, ಅಧಿವೇಶನ ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಮಂಡನೆಯ ನಂತರದಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಗಳು ಆಗಬಹುದು ಅಥವಾ ಚರ್ಚೆಗಳು ಶುರು ಆಗಬಹುದು, ಅಂತದ್ದೊಂದು ಕಾರ್ಯಚಟುವಟಿಕೆಗಳು ನಡೀಬಹುದು ಅನ್ನೋಂತ ಒಂದಷ್ಟು ಲೆಕ್ಕಾಚಾರದಲ್ಲಿ ಸೈಲೆಂಟ್ ಆಗಿದ್ರು. ಯಾವಾಗ ಉಪಚುನಾವಣೆ ಬಂತು ಅವಾಗ ಮತ್ತೆ ಒಂದಷ್ಟು ಚರ್ಚೆಗಳಿತ್ತು. ಇಲ್ಲ, ಸದ್ಯಕ್ಕೆ ಚುನಾವಣೆ ಮುಗಿಯೋವರೆಗೂ ಕೂಡ, ಬೈ ಎಲೆಕ್ಷನ್ಗಳು ಮುಗಿಯೋದು ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯ ಮಾತುಕತೆ ಇಲ್ಲ ಅನ್ನುವಂತ ಚರ್ಚೆಗಳು ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಡೀತು. ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನೋಂತಹ ಜಿದ್ದಿಗೆ ಬಿದ್ದಿರುವಂತಹ ಕೈಪಡೆ ಇಡೀ ಶಾಸಕರನ್ನ, ಸಚಿವರನ್ನ ತಮ್ಮ ಎರಡೂ ಕ್ಷೇತ್ರಗಳಲ್ಲಿ ಠಿಕಾಣೆ ಹೂಡಿಸುವಂತ ಕೆಲಸವನ್ನ ಮಾಡಿದೆ. ಸಚಿವರು, ಶಾಸಕರೆಲ್ಲರೂ ಕೂಡ ಅಲ್ಲೇ ಆ ಕ್ಷೇತ್ರಗಳಿರುವಂತಹ ಕಾರಣಕ್ಕಾಗಿನೇ ಎಲ್ಲಿ ಶಾಸಕರಿರ್ತಾರೋ, ಎಲ್ಲಿ ಸಚಿವರು ಇರ್ತಾರೋ ಅಂತದ್ದೊಂದು ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಒಂದಷ್ಟು ಚರ್ಚೆಗಳು ಸಹಜವಾಗಿ ಆಗತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರೊಬ್ಬರು ಒಂದು ಮಾತನಾಡಿರುವಂತದ್ದು, ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಒಂದಷ್ಟು ಬದಲಾವಣೆಗಳ ಪರ್ವ ಶುರುವಾಗಬಹುದು ಅನ್ನುವಂತ ಚರ್ಚೆಗಳನ್ನ ಆಡಿರುವಂತದ್ದು ಸ್ಥಳೀಯವಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರಲ್ಲಿ ಆಶ್ಚರ್ಯನ ಉಂಟು ಮಾಡಿದೆ. ಯಾಕೆಂತಂದ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಈ ಮೊದಲು
DCM DK ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಆಗಾಗ ಡೇಟ್ ಗಳನ್ನ ಕೊಡ್ತಾ ಇದ್ರು, ಇಲ್ಲ ದೆಹಲಿಯಲ್ಲಿ ಒಂದು ಭರವಸೆ ಸಿಕ್ಕಿದೆ ಅನ್ನೋಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು, ನಾಯಕರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅತ್ತ ಹೈಕಮಾಂಡ್ ಕೂಡ ಪಂಚರಾಜ್ಯಗಳ ಚುನಾವಣೆ ಅತ್ತ ಫುಲ್ ಬ್ಯುಸಿ ಆಗಿದೆ. ಈ ನಡುವೆ ಕಾಂಗ್ರೆಸ್ ಅಲ್ಲಿ AICC ಮಟ್ಟದಲ್ಲಿರುವಂತಹ ಚರ್ಚೆ ಏನಂತಂದ ಹೇಳಿದ್ರೆ ಜೂನ್ ವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅನ್ನುವಂತ ಚರ್ಚೆಗಳಿದಾವೆ. ಇಂತಹ ಸಂದರ್ಭದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರೊಬ್ಬರು ನಾಯಕತ್ವದ ವಿಚಾರ ತಮ್ಮ ಒಂದಷ್ಟು ಆಪ್ತ ವಲಯದಲ್ಲಿ ಚರ್ಚೆಯನ್ನ ನಡೆಸ್ತಾರೆ ಅಂತಂದ ಹೇಳಿದ್ರೆ ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಚರ್ಚೆಯನ್ನ ಜೀವಂತವಾಗಿಡುವುದರಿಂದ ಏನಾದ್ರೂ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಇರುವಂತವ್ರಿಗೆ ಗುರುತಿಸಿಕೊಂಡಿರುವಂತವ್ರಿಗೆ ಏನಾದ್ರೂ ಲಾಭ ಇದೆಯಾ? ಇದಕ್ಕೆ ಪೂರಕವಾಗಿ ಬಜೆಟ್ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಫೋಟೋಶೂಟ್ ನಡೆಯಿತು. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತ ಶಾಸಕರೇ ಒಂದಷ್ಟು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಇಲ್ಲ ನಂಬರ್ 1 ಕುರ್ಚಿಯ ವಿಚಾರಕ್ಕೆ ನಾವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳಲ್ಲ, ಅದರ ಬದಲಾಗಿ ನಮಗೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಆ ಕಾರಣಕ್ಕಾಗಿನೇ ಅಧಿವೇಶನ ಮುಗಿದ್ಮೇಲೆ ಇದು ಡೆಹಲಿಗೆ ಹೋಗ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಇದಾದ್ಮೇಲೆ ಬೈ ಎಲೆಕ್ಷನ್ ಅನೌನ್ಸ್ ಆಯ್ತು. ಆ ಅನೌನ್ಸ್ ಆದ ನಂತರದಲ್ಲಿ ಉಪಚುನಾವಣೆ ಮುಗಿದ್ಮೇಲೆ ನಾವು ದೆಹಲಿಗೆ ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಈಗಿರುವಂತ ಚರ್ಚೆ, ಕಾಂಗ್ರೆಸ್ ನಲ್ಲಿ ಇರುವಂತ ಚರ್ಚೆ ಅಂತಂದ ಹೇಳಿದ್ರೆ ಕ್ಯಾಬಿನೆಟ್ ರೀಶಫಲ್ ಆದ್ರೆ ನಾಯಕತ್ವ ಬದಲಾವಣೆ ಇರೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಮಾಡುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಣದಲ್ಲಿರುವಂತ ಗುರುತಿಸಿಕೊಂಡಿರುವಂತಹ ನಾಯಕರ ವಾದ. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಈ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅನ್ನುವಂತ ವಾದವೂ ಕೂಡ ತಮ್ಮ ಬಳಗದಲ್ಲೇ ಇರುವಂತಹ ನಾಯಕರು ಕೂಡ ಹೇಳ್ತಾ ಇರುವಂತದ್ರಿಂದ ಈ ಜೀವಂತ ಇರಿಸುವಂತ ತಂತ್ರಗಾರಿಕೆ ಯಾವ ಲೆಕ್ಕಾಚಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಒಂದಂತೂ ಸತ್ಯ, ಜೂನ್ ಒಳಗೆ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪಂಚರಾಜ್ಯ ಚುನಾವಣೆಯ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರಾ ಅಥವಾ ಸಿಎಂ ಚೇರ್ ಅನ್ನ ಬಿಟ್ಟು ಕೊಟ್ಟು ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸಿಎಂ ಬಣದಿಂದಲೇ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಚರ್ಚೆ ಶುರುವಾಗಿದೆ. ಸಿಎಂ ಬಣದ ಸಚಿವರೊಬ್ಬರಿಂದ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿದೆಯಂತೆ. ಈ ಸಂದರ್ಭದಲ್ಲಿ ಯಾಕೆ ಈ ಚರ್ಚೆ ಬಂತು ಅನ್ನುವಂಥ ಪ್ರಶ್ನೆ. ಸಿಎಂ ಆಪ್ತರ ನಡೆ, ಆ ನಡೆಯ ಹಿಂದೆ ಭಾರೀ ತಂತ್ರಗಾರಿಕೆ ಇದೆಯಾ? ಚರ್ಚೆ ಜೀವಂತವಾಗಿದ್ದಷ್ಟು ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಯಾಗತ್ತಾ? ಸಿಎಂ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ತಂತ್ರಗಾರಿಕೆ, ಪವರ್ ಶೇರಿಂಗ್ ಅಂತ ಯಾವಾಗಲೂ ಚರ್ಚೆಯಲ್ಲಿದ್ರೆ ನಮ್ಮ ಚೇರ್ ಗಟ್ಟಿಯಾಗಿರುತ್ತೆ. ನಾವು ಸೈಲೆಂಟ್ ಆದ್ರೆ ನಮ್ಮ ಅಪೋಸಿಟ್ ಇರೋರು ಏನಾದ್ರೂ ತಂತ್ರಗಾರಿಕೆ ಮಾಡಿ ಚೇರ್ ಅನ್ನ ಅಲ್ಲಾಡಿಸ್ಬಿಡ್ತಾರೆ ಅಥವಾ ನಮ್ಮಿಂದ ಕಿತ್ಕೊಂಡ್ಬಿಡ್ತಾರೆ ಎನ್ನುವಂತ ತಂತ್ರಗಾರಿಕೆಯ ಇದು. ಸಂಪುಟ ಪುನರ್ರಚನೆ ಲೆಕ್ಕಾಚಾರದಲ್ಲಿ ಸಿಎಂ ಬಣ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಚರ್ಚೆ ಆಗ್ತಾ ಇರೋದೇನಂತಂದ್ರೆ ಅದು ಸಿಎಂ ಬಣದಲ್ಲಿರುವಂತ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಮಾತಾಡಿದಾರಂತೆ. ಈ ರೀತಿ ಪಂಚರಾಜ್ಯ ಚುನಾವಣೆ ಆದ ನಂತರ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರೆ, ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ತಾರೆ ಅನ್ನೋ ರೀತಿಯ ಚರ್ಚೆಗಳು ಆಗ್ತಾ ಇದೆಯಂತೆ. ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಇದು? ಈಗ ಎಲ್ಲವೂ ಕೂಡ ತಣ್ಣಗಿದ್ದಾಗ ಮತ್ತೆ ದಿಢೀರಂತ ಈ ಚರ್ಚೆ ಆಗೋದಕ್ಕೆ ಕಾರಣ ಏನು? ಅಲ್ಲಿ ಸಿಗುವಂತಹ ಉತ್ತರ, ಇದನ್ನ ಜೀವಂತವಾಗಿರಿಸೋದು, ಚೇರ್ ಫೈಟ್ ನ ಜೀವಂತವಾಗಿರಿಸಿದಷ್ಟು ನಮ್ಮ ಚೇರ್ ಸೇಫ್ ಆಗಿರುತ್ತೆ ಅನ್ನುವಂತ ಲೆಕ್ಕಾಚಾರ, ತಂತ್ರಗಾರಿಕೆ ಇದರ ಹಿಂದೆ ಅಡಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಉಪಚುನಾವಣೆ ಪ್ರಚಾರದ ನಡುವೆಯೂ ಕೂಡ ಕೈ ಪಡೆಯಲ್ಲಿ ಈ ಚರ್ಚೆ ಆಗ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ರಾಜಕಾರಣ ಅನ್ನುವಂಥದ್ದೇ ಹೀಗೆ, ಯಾವಾಗ ಏನ್ ಚರ್ಚೆ ಆಗುತ್ತೆ, ಯಾವ ರೀತಿಯ ಆಯಾಮವನ್ನ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಹೇಳೋದಕ್ಕಾಗಲ್ಲ. ಇವತ್ತು ನೋಡಿ, ಎಲ್ಲರೂ ಕೂಡ ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿ ಇದ್ದಾರೆ. ಇದ್ರ ಮಧ್ಯೆ ನಮ್ಮನ್ನು ಮರಿಬೇಡ್ರಿ ಅನ್ನೋ ರೀತಿ ಚೇರ್ ವಾರ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಈ ರೀತಿ ಮಾತಾಡಿರೋದ್ರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರ. ಈಗ ಯಾಕೆ ಈ ಚರ್ಚೆ ಬಂತು ಅನ್ನುವಂಥ ಪ್ರಶ್ನೆಗೆ ಆ ವಿಷಯವನ್ನ ಜೀವಂತವಾಗಿರಿಸೋದು, ಅದರಿಂದ ನಾವೇ ಸೇಫ್ ಅನ್ನುವಂಥ ತಂತ್ರಗಾರಿಕೆ ಅಂತೆ. ರಾಜಕೀಯ ಪಡಸಾಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ನೀವಿದನ್ನು ಯಾವ ಆಯಾಮದಿಂದ ನೋಡ್ತೀರಿ? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದನ್ನ? ಶ್ರೀಪಾದ್, ರಾಜಕಾರಣವೇ ಹಾಗೆ. ಒಂದು 4 ಜನ ರಾಜಕಾರಣಿಗಳು ಎಲ್ಲಾದ್ರೂ ಸೇರ್ತಾರೆ ಅಂತಂದ ಹೇಳಿದ್ರೆ ಅಲ್ಲಿ ಸಹಜವಾಗಿ ತಮ್ಮ ಮುಂದಿನ ನಡೆಗಳ ಬಗ್ಗೆ ತಾವು ಹೇಗೆ ಸೇಫ್ ಆಗಿರ್ಬೇಕು ಈ ರಾಜಕಾರಣದಲ್ಲಿ, ಜೊತೆಗೆ
ತಮಗಿರುವಂತಹ ಅಧಿಕಾರವನ್ನ ಯಾವ ರೀತಿ ಉಳಿಸಿಕೊಳ್ಳಬೇಕು ಮತ್ತೆ ಅಧಿಕಾರವನ್ನ ಯಾವ ರೀತಿ ಪಡೆಯಬೇಕು ಅನ್ನೋಂತ ಒಂದಷ್ಟು ಸಹಜವಾದಂತ ಚರ್ಚೆಗಳನ್ನ ಮಾಡ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ ಹೇಳಿದ್ರೆ, ಚುನಾವಣೆಗೂ ಮುನ್ನ, ಉಪಚುನಾವಣೆಗಳು ಘೋಷಣೆ ಆಗುವ ಮುನ್ನ ಅಥವಾ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈ ಬಾರಿಯ ಅಧಿವೇಶನ ಇತ್ತು, ಬಜೆಟ್ ಅಧಿವೇಶನ ಇತ್ತು. ಆ ಬಜೆಟ್ ಅಧಿವೇಶನದಲ್ಲಿ ಹೆಚ್ಚು ನಾಯಕತ್ವದ ವಿಚಾರ ಅಷ್ಟು ಚರ್ಚೆಗೆ ಬರಲಿಲ್ಲ. ಯಾಕೆ ಅಂತಂದ ಹೇಳಿದ್ರೆ, ಅಧಿವೇಶನ ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಮಂಡನೆಯ ನಂತರದಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಗಳು ಆಗಬಹುದು ಅಥವಾ ಚರ್ಚೆಗಳು ಶುರು ಆಗಬಹುದು, ಅಂತದ್ದೊಂದು ಕಾರ್ಯಚಟುವಟಿಕೆಗಳು ನಡೀಬಹುದು ಅನ್ನೋಂತ ಒಂದಷ್ಟು ಲೆಕ್ಕಾಚಾರದಲ್ಲಿ ಸೈಲೆಂಟ್ ಆಗಿದ್ರು. ಯಾವಾಗ ಉಪಚುನಾವಣೆ ಬಂತು ಅವಾಗ ಮತ್ತೆ ಒಂದಷ್ಟು ಚರ್ಚೆಗಳಿತ್ತು. ಇಲ್ಲ, ಸದ್ಯಕ್ಕೆ ಚುನಾವಣೆ ಮುಗಿಯೋವರೆಗೂ ಕೂಡ, ಬೈ ಎಲೆಕ್ಷನ್ಗಳು ಮುಗಿಯೋದು ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯ ಮಾತುಕತೆ ಇಲ್ಲ ಅನ್ನುವಂತ ಚರ್ಚೆಗಳು ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಡೀತು. ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅನ್ನುವಂತಹ ಜಿದ್ದಿಗೆ ಬಿದ್ದಿರುವಂತಹ ಕೈಪಡೆ ಇಡೀ ಶಾಸಕರನ್ನ, ಸಚಿವರನ್ನ ತಮ್ಮ ತಮ್ಮ ಎರಡೂ ಕ್ಷೇತ್ರಗಳಲ್ಲಿ ಠಿಕಾಣೆ ಹೂಡಿಸುವಂತ ಕೆಲಸವನ್ನ ಮಾಡಿದೆ. ಸಚಿವರು, ಶಾಸಕರೆಲ್ಲರೂ ಕೂಡ ಅಲ್ಲೇ ಆ ಕ್ಷೇತ್ರಗಳಿರುವಂತಹ ಕಾರಣಕ್ಕಾಗಿನೇ ಎಲ್ಲಿ ಶಾಸಕರಿರ್ತಾರೋ, ಎಲ್ಲಿ ಸಚಿವರು ಇರ್ತಾರೋ ಅಂತದ್ದೊಂದು ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಒಂದಷ್ಟು ಚರ್ಚೆಗಳು ಸಹಜವಾಗಿ ಆಗತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರೊಬ್ಬರು ಒಂದು ಮಾತನಾಡಿರುವಂತದ್ದು, ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಒಂದಷ್ಟು ಬದಲಾವಣೆಗಳ ಪರ್ವ ಶುರುವಾಗಬಹುದು ಅನ್ನುವಂತ ಚರ್ಚೆಗಳನ್ನ ಆಡಿರುವಂತದ್ದು ಸ್ಥಳೀಯವಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರಲ್ಲಿ ಆಶ್ಚರ್ಯನ ಉಂಟು ಮಾಡಿದೆ. ಯಾಕೆಂತಂದ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಈ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಆಗಾಗ ಡೇಟ್ ಗಳನ್ನ ಕೊಡ್ತಾ ಇದ್ರು, ಇಲ್ಲ ದೆಹಲಿಯಲ್ಲಿ ಒಂದು ಭರವಸೆ ಸಿಕ್ಕಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು, ನಾಯಕರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅತ್ತ ಹೈಕಮಾಂಡ್ ಕೂಡ ಪಂಚರಾಜ್ಯಗಳ ಚುನಾವಣೆ ಹತ್ತ ಫುಲ್ ಬ್ಯುಸಿ ಆಗಿದೆ. ಈ ನಡುವೆ ಕಾಂಗ್ರೆಸ್ ಅಲ್ಲಿ ಎಐಸಿಸಿ ಮಟ್ಟದಲ್ಲಿರುವಂತಹ ಚರ್ಚೆ ಏನಂತಂದ ಹೇಳಿದ್ರೆ, ಜೂನ್ ವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅನ್ನುವಂತ ಚರ್ಚೆಗಳಿದಾವೆ. ಇಂತಹ ಸಂದರ್ಭದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರೊಬ್ಬರು ನಾಯಕತ್ವದ ವಿಚಾರ ತಮ್ಮ ಒಂದಷ್ಟು ಆಪ್ತ ವಲಯದಲ್ಲಿ ಚರ್ಚೆಯನ್ನ ನಡೆಸ್ತಾರೆ ಅಂತಂದ ಹೇಳಿದ್ರೆ ಅವರ ಉದ್ದೇಶ ಏನಾಗಿತ್ತು ಅಂದ್ರೆ, ಈ ಚರ್ಚೆಯನ್ನ ಜೀವಂತವಾಗಿಡುವುದರಿಂದ ಏನಾದ್ರೂ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಇರುವಂತವ್ರಿಗೆ, ಗುರುತಿಸಿಕೊಂಡಿರುವಂತವ್ರಿಗೆ ಏನಾದ್ರೂ ಲಾಭ ಇದೆಯಾ? ಇದಕ್ಕೆ ಪೂರಕವಾಗಿ ಬಜೆಟ್ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಫೋಟೋ ಶೂಟ್ ನಡೆಯಿತು. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತ ಶಾಸಕರೇ ಒಂದಷ್ಟು ಡಿನ್ನರ್ ಮೀಟಿಂಗ್ ಗಳನ್ನ ಮಾಡಿದ್ರು. ಇಲ್ಲ, ನಂಬರ್ 1 ಕುರ್ಚಿಯ ವಿಚಾರಕ್ಕೆ ನಾವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ಬದಲಾಗಿ ನಮಗೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಆ ಕಾರಣಕ್ಕಾಗಿನೇ ಅಧಿವೇಶನ ಮುಗಿದ್ಮೇಲೆ ಇದು ದೆಹಲಿಗೆ ಹೋಗ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಇದಾದ್ಮೇಲೆ ಬೈ ಎಲೆಕ್ಷನ್ ಅನೌನ್ಸ್ ಆಯ್ತು. ಆ ಅನೌನ್ಸ್ ಆದ ನಂತರದಲ್ಲಿ ಉಪಚುನಾವಣೆ ಮುಗಿದ್ಮೇಲೆ ನಾವು ದೆಹಲಿಗೆ ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಈಗಿರುವಂತ ಚರ್ಚೆ, ಕಾಂಗ್ರೆಸ್ ನಲ್ಲಿ ಇರುವಂತ ಚರ್ಚೆ ಅಂತಂದ ಹೇಳಿದ್ರೆ, ಕ್ಯಾಬಿನೆಟ್ ರೀಶಫಲ್ ಆದ್ರೆ ನಾಯಕತ್ವ ಬದಲಾವಣೆ ಇರೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಮಾಡುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಣದಲ್ಲಿ ಇರುವಂತ ಗುರುತಿಸಿಕೊಂಡಿರುವಂತಹ ನಾಯಕರ ವಾದ. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಈ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅನ್ನುವಂತ ವಾದವೂ ಕೂಡ ತಮ್ಮ ಬಳಗದಲ್ಲೇ ಇರುವಂತ ನಾಯಕರು ಕೂಡ ಹೇಳ್ತಾ ಇರುವಂತದ್ರಿಂದ ಈ ಜೀವಂತ ಇರಿಸುವಂತ ತಂತ್ರಗಾರಿಕೆ ಯಾವ ಲೆಕ್ಕಾಚಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಒಂದಂತೂ ಸತ್ಯ, ಜೂನ್ ಒಳಗೆ